18, 19 ಹಾಗೂ 20ನೇ ಕವನ. ಅಂಗವಿದು ಗಜತುರಗ ಶಸ್ತ್ರಾಸ್ತ್ರಗಳ ಅರಿತವು ನಮಗೆ, ಶಸ್ತ್ರಾಸ್ತ್ರಗಳನ್ನು ಅರಿತವು ನಮಗೆ. ವಿಪ್ರಗಂಗ ವೇದ ಪುರಾಣ ತರ್ಕ ಸ್ಮೃತಿ ಸುವಿದ್ಯೆಗಳ ಅಂಗ ಅಸಾಧ್ಯವಾದುದು. ನಂಗಿ ಗೂಡಿ ಬಡುವುದೇ ದ್ವಿಜಾತಿಗೆ ಸಂಗಾತನು ಅನುಷ್ಠಾನ ಪರವೆಂದುದು ನೃಪಸ್ತೋಮ. ಅಂದರೆ ಕ್ಷತ್ರಿಯರು ಆನೆ ಕುದುರೆ ಶಸ್ತ್ರಗಳನ್ನು ಅರಿಯುವುದು ತಕ್ಕದ್ದು. ಬ್ರಾಹ್ಮಣರಿಗೆ ವೇದ ಪುರಾಣ ಸ್ಮೃತಿಗಳು ತರ್ಕ. ಕಲಿಯಬೇಕಾದ ವಿದ್ಯೆಗಳು ತಮ್ಮ ಪಾಲಿನ ವಿದ್ಯೆಯನ್ನು ಅರಿತವರಿಗೆ ಅಸಾಧ್ಯವಾದುದು, ಇನ್ನೊಬ್ಬರಿಗೆ ಸಲ್ಲುವುದೇ. ಬ್ರಾಹ್ಮಣರಿಗೆ ಅನುಷ್ಠಾನವೇ ಸರಿಯಾದದ್ದು ಎಂದು ರಾಜರು ಮಾತನಾಡಿಕೊಂಡರು. ಲಹರಿ ಮಸಗಿದತ್ತ ಕಾಂತ ಬಹಳ ಪಾರವಾರ ಹುಬ್ಬಿನ ವಿವೃತಿಗಳ ತೆರೆಮಾಲೆಗಳ ಬೆಳುನಗೆಯ ಬುಧದ ಗಹಗೈಕೆ ಮಿಗೆ ಅಟ್ಟಹಾಸದ ರಹಣೆಗಳ ರಭಸದ ವಿಡಂಬದ ವಿಹರಣದಚಲ ದೃಷ್ಟಿಗಳ ಮೀರಿ ಮೀನ ಹೊಳಹುಗಳು. ಅಂದರೆ ಈ ಕಡೆ ಸಖಿ ಸಮೂಹವು ಹುಬ್ಬಿನ ಚಲನೆಯ ತೆರೆಗಳ ಜೋರಾದ ನಗುವಿನ ನೊರೆ ಗಹಗೈಸುವುದು, ಅಟ್ಟಹಾಸ ಮಾಡುವುದು, ಇವುಗಳ ಸದ್ದು ಕಣ್ಣನ್ನು ಆಚೆ ಈಚೆ ಚಲಿಸುವ ದೃಷ್ಟಿಗಳೆಂಬ ಮೀನುಗಳು ಇವುಗಳಿಂದ ಕೂಡಿ ಸಮುದ್ರದಂತೆ ಗೋಚರಿಸುತ್ತಿದ್ದವು. ಇತ್ತ ನೋಡವು ತಾಯೇ, ಹಾರುವರತ್ತ ಗಡ್ಡದ ಉಪಾಧ್ಯರನ್ನು ತಾವೆತ್ತುವರು, ಧನುವೆನಿಸುವರು, ತಿಮಿಂಗಳನ ಹೊತ್ತುಗಳವರೇ ಲೇಸು ಬಳಿಕಿ ವೃತ್ತ ಮರಳ ವಿಪ್ರರನೆ ತಲೆಗುತ್ತಿ ನಾಚಿದಳು ಉಂಗುಟ್ಟ ದುಳವುತ್ಕುತ ಮಹೀತಳವ. ಅಂದರೆ ಸಖಿಯರು ದ್ರೌಪದಿಗೆ, ತಾಯಿ ಈ ಕಡೆಗೆ ಬ್ರಾಹ್ಮಣರತ್ತ ನೋಡು, ಗಡ್ಡದ ಉಪಾಧ್ಯರು ಬರುತ್ತಿದ್ದಾರೆ. ಇವರು ಬಿಲ್ಲನ್ನೆತ್ತಿ ಮೀನನ್ನು ಒಡೆಯುವರಂತೆ. ಕಾಳ ಕಳೆಯುವುದಕ್ಕೆ ಎಂತಹ ಒಳ್ಳೆಯ ಮಾರ್ಗ! ಇಷ್ಟರ ಮೇಲೆ ಇವರು ಬ್ರಾಹ್ಮಣೋತ್ತಮರು ಎನ್ನಲು ದ್ರೌಪದಿಯು ನಾಚಿ ತಲೆ ತಗ್ಗಿಸಿ ಉಂಗುಷ್ಟದಿಂದ ನೆಲದ ಮೇಲೆ ಬರೆದಳು. ಧನ್ಯವಾದಗಳು.